ನಾನು ಇವತ್ತಿನ ದಿನ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಒಂದು ಸಂದೇಶವನ್ನ ಇಲ್ಲಿಂದಲೇ ರಾಜ್ಯ ಸರ್ಕಾರಕ್ಕೆ ಹಾಗೂ ಹಿಂದಿನ ಉಸ್ತುವಾರಿ ಮಂತ್ರಿಗಳು ಹಾಗೂ ಈಗಿನ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಹಾಗೂ ಏನು ಇವಾಗ ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಬಯಸ್ತೇನೆ. ನೋಡ್ರಿ, ರಾಜ್ಯ ಸರ್ಕಾರದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವುದೇ ಸಮಸ್ಯೆ ತಲೆದೋರಿದಾಗ ಒಬ್ಬ 7ನೇ ತರಗತಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ, ಗೃಹ ಮಂತ್ರಿ ಆಗಿದ್ರು ಕೂಡ ಆತ ಮೊಟ್ಟ ಮೊದಲನೇದಾಗಿ ಆದ್ಯತೆ ಕೊಡೋದು ಶೈಕ್ಷಣಿಕ ಸಮಸ್ಯೆಗಳಿಗೆ. ಆದ ಕಾರಣ ನಾನು ನಿನ್ನೆ ದಿನ ಆಸ್ಪತ್ರೆಗೆ ಹೋಗಿ ನನ್ನ ವಿದ್ಯಾರ್ಥಿನಿಯರಿಗೆ ಭೇಟಿ ಮಾಡಿದ್ದೇನೆ. ಅಲ್ಲಿ ಹೆಡ್ ಇಂಜುರಿ ಆಗಿದೆ. ಹೆಡ್ ಇಂಜುರಿ ಆದ ಮೇಲೆ CT ಸ್ಕ್ಯಾನ್ ಮಾಡ್ತಾರ. CT ಸ್ಕ್ಯಾನ್ ಮಾಡಿರ್ತಕ್ಕಂಥ ವರದಿ ಪೋಷಕರಿಗೆ ಕೊಡಲ್ಲ. ಮತ್ತ ಅಲ್ಲಿ ಬೇಕಾಗಿರ್ತಕ್ಕಂಥ ಬೆಲ್ಟ್, ಔಷಧಿಗಳನ್ನ ಬರೆದು ಹೊರಗಡೆ ಕಳಿಸ್ತಾರ. ಈ ಜಿಲ್ಲೆಯಲ್ಲಿ ಏನು ತಮ್ಮನ್ನು ತಾವು ರಾಜಕೀಯ ಧುರೀಣರು ಅಂತ ಕರೆಸ್ಕೊಳ್ತೀರಿ, ನಿಮಗೆ ಏನ್ ರಾಜಕೀಯ ಮಾಡ್ತೀರಿ? ಇರೋದು ಇನ್ನೊಂದು 20 ವರ್ಷ. ಎಲ್ಲರೂ ಈ ಭೂಮಿಯನ್ನು ಬಿಟ್ಟು ಹೋಗ್ಬೇಕಾಗ್ತದ. 20 ವರ್ಷದಲ್ಲಿ ನೀವು ಯಾರು ಈ ಭೂಮಿಯ ಮೇಲೆ ಇರಲ್ಲ. ನಮ್ಮ ಮುದ್ದು ಮಕ್ಕಳು ಬೆಳೀತಾವ, ಅವರಿಗೊಂದು ಭವಿಷ್ಯ ಕಲಿಸಬೇಕು, ಅವರಿಗೊಂದು ದಾರಿ ದೀಪ ನೀವೆಲ್ಲರೂ ಆಗ್ಬೇಕು. ಅದೆಲ್ಲ ಬಿಟ್ಟು ಮಕ್ಕಳು ಓದ್ತಕ್ಕಂಥ ಶಾಲಾ ಕಟ್ಟಡವನ್ನೇ ಕಳಪೆ ಮಾಡಿ ಕಾಂಟ್ರಾಕ್ಟ್ಗಳು, ಶಾಸಕರುಗಳು, ಲೀಡರ್ಗಳು ಹಣವನ್ನ ಕೊಳ್ಳೆ ಹೊಡೆದು, ಲೂಟಿ ಹೊಡೆದು, ದುರುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಅವರ ಪ್ರಾಣಕ್ಕೆ ಕುಟ್ಟು ತರ್ತಾ ಇದ್ದೀರಿ. ಕಲಬುರಗಿ ವಿಭಾಗದ, ಕಲಬುರಗಿ ಜಿಲ್ಲೆಯ ವಿದ್ಯಾರ್ಥಿನಿಯರು ಪ್ರಾಣಾಪಾಯದಲ್ಲಿದ್ದಾರ. ಜೀವನ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರ. ಪುಣ್ಯಾತ್ಮರ, ನೀವೆಲ್ಲ ಧ್ವನಿ ಎತ್ರಿ. ಡಿ.ಕೆ. ಶಿವಕುಮಾರ್ ಕ್ವಶನ್ ಮಾಡ್ರಿ. ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಕ್ವಶನ್ ಮಾಡ್ರಿ. ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಅಂತೇಳಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಎಂಪಿಗಳಾದಂತ ರಾಧಾಕೃಷ್ಣ ಅವರು ಒಂದು ದಿನನೂ ನಾನು ಅವ್ರಿಗೆ ನೋಡೇ ಇಲ್ಲ. ರಾಧಾಕೃಷ್ಣ ಅವರೇ, ನಮ್ಮ MP ಇದ್ದೀರಿ ಸಾಹೇಬ್ರೆ, ನೀವು ಮಕ್ಕಳು ನಮ್ಮ ಅಲ್ಲ, ನಿಮ್ಮ ಮಕ್ಕಳು ಸಾರ್. ನೀವು ಬಂದು ಕಣ್ಣೀರು ಹರಿಸ್ತಕ್ಕಂಥ ಕೆಲಸ ಮಾಡ್ರಿ. MP ಇದ್ದೀರಿ, 6 ಜನ MLA ಇದ್ದೀರಿ. ನೀವೆಲ್ಲ ಮನ್ಸು ಮಾಡ್ರ ನನ್ನ ಮಕ್ಕಳಿಗೆ ಇಮಾನ್ದಾರಿ ಟ್ರೀಟ್ಮೆಂಟ್ ಕೊಡಿಸ್ಬೋದು ಸಾರ್. ಏನ್ ದುಡ್ಡು ಸಂಘಟ ಸತ್ತಾಗ ಹೊತ್ಕೊಂಡು ಹೋಗ್ತೀರಿ ನೀವೆಲ್ಲ. ಎಷ್ಟು ಬಿಲ್ಡಿಂಗ್ ಕಟ್ತೀರಿ, ಎಷ್ಟು ಕಾರ್ ತಗೋತೀರಿ, ಎಷ್ಟು ಐಷಾರಾಮಿ ಮಾಡ್ತೀರಿ, ಎಷ್ಟು ಬ್ರಾಂಡೆಡ್ ವಾಚ್ ಹಾಕೋತೀರಿ, ಎಷ್ಟು ಬಂಗಾರ ಒಡವೆ ಹಾಕೋತೀರಿ. ಸತ್ತಾಗಿದ್ರೆ ಯಾವ್ದು ನಿಮ್ ಜೊತೆಗೆ ಬರಲ್ಲ. ನನ್ನ ಮಕ್ಕಳ ಕಣ್ಣೀರು ಹೋಗ್ತೀರಿ ಅಂದ್ರ ಅದ್ರ ಪುಣ್ಯ ನಿಮ್ ಜೊತೆಗೆ ಬರ್ತವ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮಗೆ ನಾನು ವಿನಂತಿ ಮಾಡಲ್ಲ. ನಿನ್ನೆ ಹಾಸ್ಪಿಟಲ್ ನಲ್ಲಿ ಹೇಳಿದ್ದೇನೆ, ಇವತ್ತು ಮತ್ತೊಮ್ಮೆ ನಿಮಗ ರಿಪೀಟ್ ಮಾಡ್ತಾ ಇದ್ದೀನಿ, ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಒಂದು ವೇಳೆ ನನ್ನ ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ 15ರಿಂದ 20 ಸಾವಿರ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ನಿಮ್ಮ ಕಾರ್ಯಾಲಯಕ್ಕೆ, ಜಿಲ್ಲಾಡಳಿತಕ್ಕ, ಜಿಲ್ಲಾಧಿಕಾರಿ ಕಚೇರಿ 5 ಲಕ್ಷ ಪರಿಹಾರ, 5 ಲಕ್ಷ ಅನ್ನೋದು ಕೊಟ್ಟಂಗಲ್ಲ. ಆದ್ರೂ ನಾವು ಸರ್ಕಾರ ಸಂಕಷ್ಟದಾಗ ಅನ್ನೋದು ಗೊತ್ತದ. ಅದಕ್ಕಾಗಿ ನಾವು ವಿದ್ಯಾರ್ಥಿನಿಯರು, ಇವ್ರಿಗೆ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ, ಭೇದ ಇಲ್ಲ, ಭಾವ ಇಲ್ಲ. ನೀವೇನ್ ಮಾಡ್ತೀರಿ? ಶಾಲಾ ಕಾಲೇಜುಗಳಿಗೆ ಹಿಜಾಬ್ ಬಗ್ಗೆ ಒಂದು ಕಮ್ಯುನಿಟಿ ಹಿಜಾಬ್ ಬಗ್ಗೆ ಪ್ರಶ್ನೆ ಮಾಡ್ತದ, ಒಂದು ಕಮ್ಯುನಿಟಿ ಕೇಸರಿ ಶಾಲ್ ಬಗ್ಗೆ ಪ್ರಶ್ನೆ ಮಾಡ್ತದ. ನಿಮ್ಮ ಎಲ್ಲಾ ಧರ್ಮಕ್ಕೆ ನಾನು ಗೌರವ ಮಾಡ್ತೀನಿ. ಹಿಂದೂ ಧರ್ಮಕ್ಕೆ ಗೌರವ ಮಾಡ್ತೀನಿ, ಮುಸ್ಲಿಂ ಧರ್ಮಕ್ಕೆ ಗೌರವ ಮಾಡ್ತೀನಿ. ನಿಮ್ಮ ಆಚರಣೆಗಳು ನಿಮ್ಮ ಮನೆಯಲ್ಲಿರಲಿ. ಅದು ಯಾವುದೇ ಧರ್ಮ, ಯಾವುದೇ ವ್ಯಕ್ತಿ ಆಗಿರ್ಬೋದು. ನಿಮ್ಮ ಆಚರಣೆ ನಿಮ್ಮ ಮನೆ ಬಾಗಿಲಿಗೆ ಸೀಮಿತವಿರಬೇಕು. ಇಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಭಾರತದ ಪ್ರಜೆಗಳು ಅಂತಕ್ಕಂಥ ಭಾವನೆ ಎಲ್ಲರಲ್ಲಿರ್ಬೇಕು. ಎಲ್ಲೋಗಿದ್ದೀರಿ ಇವಾಗೆಲ್ಲ ನೀವು? ಮಕ್ಕಳಿಗೆ ಆಕ್ಸಿಡೆಂಟ್ ಆಗಿ
ಪ್ರಾಣ ಭಯದಲ್ಲಿ ಬದುಕ್ತಾ ಇದ್ದಾರ, ಅವರಿಗೆಲ್ಲರೂ ಹೋರಾಟ ಮಾಡಿ ಸಹಕಾರ ನೀಡಬೇಕು. ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ, ಗೃಹ ಮಂತ್ರಿಗಳಾದಂಥ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಹಾಗೂ ನಮ್ಮ ಎಂಪಿಗಳಾದಂಥ ರಾಧಾಕೃಷ್ಣ ಅವರಿಗೆ ಹಾಗೂ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಸೋಕಾಲ್ಡ್ MLAಗಳು, ನಾನು ಹೆಸರು ತಗೊಂಬಲ್ಲ, ನಾನು ನಿಮ್ಗೆ ಹೆಸರು ತಗೊಂಬಲ್ಲ, ನಿಮ್ದು ಏನಲ್ಲ ಎಲ್ಲರಿಗೆ ಇಲ್ಲಿ ಗೊತ್ತದ ಎಲ್ಲರಿಗೆ, ಅದಕ್ಕೆ ಎಲ್ಲರಿಗೆ ನಿವೇದನೆ ಮಾಡಲ್ಲ, ಒತ್ತಾಯ ಮಾಡ್ತೀನಿ. ಒಂದು ವಾರದ ಒಳಗಡೆ 5 ಲಕ್ಷ ಪರಿಹಾರ ಘೋಷಣೆ ಮಾಡದೇ ಇದ್ದಲ್ಲಿ ಸ್ವತಃ ನಾನು ವಿದ್ಯಾರ್ಥಿಗಳಿಗೆ ತಗೊಂಡು ಬಂದು ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಬಾಗಿಲು ಕೀಲಿ ಹಾಕ್ತೀನಿ ಅಂತಕ್ಕಂಥ ಎಚ್ಚರಿಕೆಯಲ್ಲಿ ಕೊಡ್ತಾ ಇದ್ದೀನಿ. ಧನ್ಯವಾದ.